ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಟ್ ಅರಸ್ವಿತ್ ನಿಖಿತಾ. ಇವತ್ತು ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಬಗ್ಗೆ ರೀಡಿಂಗ್ ಮಾಡ್ತಿದ್ದೀನಿ. ರಾಶಿ ವೈಸ್ ಮಾಡ್ತಿದ್ದೀನಿ ನೋಡಿರಿ ಫಸ್ಟ್ ಟೈಮ್. ಓಕೆ, ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು. ಓಕೆ, ಇದರ ಭಾವನೆಗಳಷ್ಟೇ ನೋಡೋಕ್ಕತ್ತಿಲ್ಲ, ಅವ್ರು ಏನು ವಿಚಾರ ಮಾಡ್ತಿದ್ದಾರೆ, ಅವ್ರ ಮನಸ್ಸಿನಾಗ ಏನು ನಡೀತಿದೆ, ಅವ್ರ ನೆಕ್ಸ್ಟ್ ಆ್ಯಕ್ಷನ್ ಏನಂತ ನೋಡೋಣ. ಓಕೆ, ನೆಕ್ಸ್ಟ್ ಅವ್ರ ಸ್ಟೆಪ್ ಏನು ತೊಗೋಬೇಕಂತ ಮಾಡ್ಯಾರಂತ ನೋಡೋಣ ಅಂತ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸ್ವಲ್ಪ ಲಾಂಗ್ ಆಗ್ಬೋದು ರೀಡಿಂಗ್ ನೋಡ್ರಿ. ಮೇಷ, ಸಿಂಹ ಮತ್ತು ಧನು ರಾಶಿ ಅವರ ಪರ್ಸನ್, ಅದೇ ಇವು ರಾಶಿಗಳಿಂದವಲ್ಲ, ನಿಮ್ಮ ಪರ್ಸನ್ನಿನ ರಾಶಿಗಳು. ನಿಮ್ಮ ಪರ್ಸನ್ನಿಂದ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ರಲ್ಲ ಅವರ ರಾಶಿಗಳಿವು. ರಾಶಿ ಗೊತ್ತಿದ್ದವ್ರಿಗಷ್ಟೇ ಇದು ಈ ರೀಡಿಂಗ್ ಅನ್ಕೊತೇನೆ, ನಾನು ಏನು ಮಾಡೋಕ್ಕೆ ಬರಲ್ಲ. ಸೊ ಮೇಷ, ಸಿಂಹ, ಧನು ರಾಶಿಗಳು ಅವರು ಏನು ಯೋಚನೆ ಮಾಡ್ತಿದ್ದಾರೆ ನನ್ನ ವ್ಯೂವರ್ಸ್ ಬಗ್ಗೆ, ಏನು ನಡೀತಿದೆ ಅವ್ರ ತಲೆಯಲ್ಲಿ. ರೆಬಲ್, ಮೇಜರ್ ಅರ್ಕಾನ, ಐಸೋಲೇಷನ್, ಕಾಳು ಉಲ್ಟಾ ಹಾಡ್ಕೊಂಡೆ, ಪೋಸ್ಟ್ಪೋನ್. ಓಕೆ, ಓವರಾಲ್ ಎನರ್ಜಿ ಈ ರಾಶಿ ಅದ ನೋಡ್ರಿ. ಓವರ್ ಥಿಂಕ್ ಮಾಡ್ತಿದ್ದಾರೆ ಅವರು, ಓವರ್ ಥಿಂಕ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಥವಾ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಭಾಳ ಓವರ್ ಥಿಂಕ್ ಮಾಡ್ತಿದ್ದಾರೆ ಭಾಳ. ಇಲ್ಲಿ ಸೇಮ್ ಕಾರ್ಡ್ ಬಂತು ನೋಡ್ರಿ, ಇಲ್ಲ ಐಸೋಲೇಷನ್, ಇಲ್ಲ ಅಲೋನ್ನೆಸ್. ಒಂಟಿತನ ಭಾಳ ಜೀವನದಾಗ ಒಬ್ಬರ ಆಗ್ಬಿಟ್ಟೇನೆ ಅಂತ ಅನ್ನಿಸ್ತಾ ಇದೆ ಅವರಿಗೆ. ಮೇಷ, ಸಿಂಹ, ಧನು ರಾಶಿಯರು ನಿಮ್ಮ ಪರ್ಸನಿಂದ ಈ ರಾಶಿ ಹಿಡ್ದರು. ಓಕೆ, ಸೊ ಅದಕ್ಕೀಗ ಅವ್ರಿಗೆ ಅವೇರ್ನೆಸ್ ಬೇಕು, ಅಥವಾ ಅಂದರೆ ಅವ್ರಿಗೆ ಅದ್ರದ್ದು ಕ್ಲಾರಿಟಿ ಬೇಕು. ನಿಮ್ಮದು ರಿಲೇಷನ್ಶಿಪ್ ಬಗ್ಗೆ ಒಂದು ಕ್ಲಾರಿಟಿ ಬೇಕು. ನಾ ಏನು ಮಾಡ್ತಿದ್ದೀನಿ, ಈ ವ್ಯಕ್ತಿ ಜೊತೆಗೆ ನಾ ಏನು ಮಾಡ್ತಿದ್ದೀನಿ, ಮುಂದೆ ಏನು ಅದರದ್ದು ಅದು ಬೇಕು ಅವರಿಗೆ. ಸೊ ಈಗ ಸದ್ಯ ಏನದಾರಂದ ಪರಿಸ್ಥಿತಿ ಗೋಯಿಂಗ್ ವಿತ್ ದ ಫ್ಲೋ, ಹೆಂಗೆ ನಡೆದತ್ತೆ ಹಂಗೆ ನಡೀತಿರ್ಲಿ, ಮುಂದೆ ವಿಚಾರ ಮಾಡೋಣ ಅಂತ. ಯಾಕಂದ್ರೆ ಭಾಳ ವಿಚಾರ ಮಾಡಿಬಿಟ್ರೆ ಅವ್ರು ಒಂಟಿತನ ಕಾಡ್ಬಿಡ್ತೈತಿ, ಹೆದರಿಗೆ ಬಂದುಬಿಡ್ತೈತೆ ಅವ್ರಿಗೆ ಏನೋ ಒಂಥರ. ಸೊ ದೇ ಆರ್ ಗೋಯಿಂಗ್ ವಿತ್ ಫ್ಲೋ, ಅಂದರೆ ಈಗ ಹೆಂಗೆ ಹೊಂಟೈತೆ ಹಂಗೆ ಹೋಗ್ಲಿಪ್ಪ, ಮುಂದೆ ಬಂದಾಗ ವಿಚಾರ ಮಾಡೋಣ. ಇದು ಓವರಾಲ್ ಎನರ್ಜಿ. ಓಕೆ, ಸೊ ಇಲ್ಲಿ ರೆಬಲ್ಲಿಗೆ ಬಂದ್ವಿ ಅಂದ್ರೆ ಅವ್ರದ್ದು ಸಮದ ಕಟ್ಟಳೆಗಳದಾವ ಜೀವನದಾಗ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತಾವಲ್ಲ, ಅವು ಅದಾವ ನೀವು ಅವ್ರ ಜೀವನದೊಳಗೆ, ಮೈಂಡ್ ಒಳಗೆ ಅದಾವ. ಅಂದರೆ ಅವ್ರದ್ದು ತಮ್ಮ ಜೀವನ ನಿಮ್ಮ ಜೊತೆಗೆ ಬರ್ಬೇಕಂದ್ರೆ ಅವ್ರಿಗೆ ತಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನಾನು ಈ ವ್ಯಕ್ತಿ ಜೊತೆಗೆ ಹೋದೆ ಅಂದ್ರೆ ನನಗೆ ಹಿಂಗೆ ಇರಬೇಕು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಬರ್ದಿರ್ತಾರಲ್ಲ ಬೆಲ್ಲರ ಹೋದ್ರೆ, ಹಂಗೆ ಡಿಸ್ಕೌಂಟ್ ಐತಿ ಬಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಬರ್ದಿರ್ತಾರೆ ನೋಡ್ರಿ. ಹಂಗೆ ನಾನು ನಿಮ್ಮ ಜೋಡಿ ಬರಬೇಕು, ಬಟ್ ಇವೆಲ್ಲ ರೂಲ್ಸ್ ಫಾಲೋ ಮಾಡ್ಬೇಕು ನೀವು ನಮ್ಮ ರಿಲೇಷನ್ಶಿಪ್ ಒಳಗೆ ಅಂತ ಆ ಟೈಪು. ಓಕೆ, ರೆಬಲ್ ಯಾಕಂತ ನೋಡೋಣ. ರೆಬಲ್ ಏನು ಹೇಳಿ, ಏನು ಕಟ್ಟಳೆಗಳನ್ನ ಹಾಕ್ಬೇಕಂತ ಮಾಡ್ಯಾರ, ಅವ್ರು ಅದರಿಂದ ಹೊರಗೆ ಬರ್ಬೇಕಂತಾರೋ ನಿಮಗೇನಾರು ಹಾಕ್ಬೇಕಂತಾರೋ ನೋಡೋಣ. ನಾ ಬರ್ತೀನಿ ಅಂತ ಬಂದೈತಿ ಕಾರ್ಡ್. ಓಕೆ, ನೀವು ಬಿಗ್ನಿಂಗ್ ಮಾಡ್ಕೋಬೇಕಂತಾರೆ ಮೋಸ್ಟ್ಲಿ. ನಿಮ್ಗೆ ಭಾಳ ಕಟ್ಟಳೆಗಳನ್ನ ಹಾಕಿರ್ಬೇಕು ಅವರು, ನಿಮ್ಮ ರೂಲ್ಸ್ ರೆಗ್ಯುಲೇಷನ್ ಹಾಕಿರ್ಬೇಕದ, ವರ್ಕೌಟ್ ಆಗಿಲ್ಲ ಅವ್ರಿಗೆ. ಸೊ ಈಗ ನೀವು ಅದಕ್ಕೆ ನನಗೆ ಆಗಂಗಿಲ್ಲ, ನೀವು ದೂರ ಹೋಗಿರ್ಬೇಕು. ಸೊ ಅವ್ರೀಗ ಅಲೋನ್ನೆಸ್ ಫೀಲ್ ಆಗ್ತದೆ ಅವ್ರಿಗೀಗ. ಸೊ ದೇ ವಾಂಟ್ ಟು ಕಮ್ ಔಟ್ ಆಫ್, ಅದಕ್ಕೆ ಅದರಿಂದ ಹೊರಗೆ ಬಂದು ನಿಮ್ಮ ಜೋಡಿ ಒಂದು ಹೊಸ ಬಿಗ್ನಿಂಗ್ ಮಾಡಿ, ಎಮೋಷ್ನಲಿ ಅಟ್ಯಾಚ್ ಆಗಿ ಮತ್ತು ಮಾತಾಡಿ. ಈ ಪರ್ಸನ್ಸ್ ಯಾರದಿರು ನೋಡ್ರಿ, ಗಿಗ್ನೆಂಟೇನೋ ಆಗಿರ್ಬೋದು ನೋಡ್ರಿ. ಅದನ್ನು ಅವ್ರಿಗೆ ಏನಾರು ಬಂಧನ ಆಗಿರಬೇಕು, ನಿಮ್ಗೆ ಕಮಿಟ್ಮೆಂಟ್ ಮಾಡ್ಬೇಕು. ಅದು ಒಂದು ರೂಲ್ಸ್ ಹಾಕೈತಲ್ಲ, ಈಗ ಐ ಹ್ಯಾವ್ ಟು ಗೋ ವಿತ್ ಹಿಮ್ ಹಿಯರ್ ಬರ್ತೈತಲ್ಲ, ಹಂಗದು. ಅದು ಒಂದು ಬಂಧನನೇ ಆತಲ್ಲ. ಸೊ ನಿಮ್ಮ ಜೋಡಿ ಸೆಲೆಬ್ರೇಷನ್ ಮಾಡ್ಕೋಬೇಕಂತಲೂ ಇರಬೇಕು, ಅದನ್ನು ತಮ್ಮದು ಏನೈತಲ್ಲ ರೂಲ್ಸ್ ಬಿಟ್ಟು. ನೋಡಿರಿ, ಅವರು ತಮ್ಮದು ರೂಲ್ಸ್ ಏನು ಹಾಕ್ಕೊಂಡಿದ್ರೆ, ತಮ್ಮ ರೆಗ್ಯುಲೇಷನ್ ಹಾಕ್ಕೊಂಡಿದ್ರೆ, ಅಥವಾ ಅವ್ರ ಸುತ್ತಮುತ್ತ ಇದ್ದಾರೆ ಅವರಿಗೆ ಅಂತಿದ್ರೆ, ಇಲ್ಲ ನೀ ಅವ್ರ ಜೊತೆಗೆ ಹೋಗ್ಬೇಕಂದ್ರೆ ಹಿಂಗೆ ಇಂತಿಂತ ಕಂಡೀಷನ್ ಹಾಕಲ್ಲ ನೀನು. ಆ ಕಂಡೀಷನ್ಗೆ ಒಪ್ಕೊಂಡಷ್ಟು ಮುಂದೆ ಅವ್ರ ಜೊತೆಗೆ ಹೋಗು, ಇಲ್ಲಾಂದ್ರೆ ಬೇಡ. ಹಂಗೂ ಇರ್ತಾರೆ ಜನ ಹೇಳ್ಕೊಡ್ರ. ಅವಾಗ ಅವ್ರದ್ದು ಏನಾಗಿದ್ವ ಹಂಗಾಗಿದ್ದಕ್ಕೆ ನೀವು ಅದಕ್ಕೆ ಬೇಡ ಅಂದಿರ್ತೀರಿ. ಬರಂಗಿರ ನೆಟ್ಟಿಗೆ ಹಿಂಗೆ ಬಾ, ಖುಷಿಯಿಂದ ಇರೋಣ ಅಂತಂದು ಅವಾಗೇನತ್ತ ಅವ್ರದ್ದು ಡ್ರೀಮ್ಸ್ ಎಲ್ಲ ಹಾಳಾದವು. ನಾವು ಈಗ ಅವ್ರಿಗೇನತ್ತಿ ನಿಮ್ಮ ಜೊತೆಗೆ ವಾಪಸ್ ಬಂದು ಒಂದು ಖುಷಿಯಿಂದ ಇರೋಂತಹದ ಒಂದು ಇದಂತೀರಿ, ಒಂದು ಮತ್ತೊಂದು ರಿಲೇಷನ್ಶಿಪ್ ಬೆಳೆಸ್ಬೇಕು, ಸಂಬಂಧ ಬೆಳೆಸ್ಬೇಕು. ಅದನ್ನ ಚಲೋ ಹೊತ್ನಾಗ ನಾನು ಮಾತಾಡಬೇಕು ಅಂತ ಮನಸ್ಸಿಗೆ ಅನ್ನಿಸ್ತಾ ಇದೆ, ಥಿಂಕ್ ಮಾಡ್ತಿದ್ದಾರೆ.
ನಿಮ್ಮನ್ನ ಡಿಸ್ಅಡ್ವಾಂಟೇಜ್ ತೊಗೊಂಡಿರ್ಬೋದು ಅವ್ರು, ಅದಕ್ಕೆ ಬೇಜಾರಾಯ್ತು ಅವರಿಗೆ. ಅವ್ರದ್ದು ವಿಶ್ ಅವ್ರು ಅಂದ್ಕೊಂಡಂಗೆ ನಡೆದಿಲ್ಲ ನಿಮ್ಮ ಜೊತೆಗದ. ಸೊ ನಿಮ್ದು ಇಲ್ಲಿ ಇಲ್ಲಿ ಈ ರಾಶಿ ಒಳಗೆ ಏನೈತಲ್ಲ, ನಿಮ್ಮದು ಎನರ್ಜಿ ನಂದು ಇವ್ರದ್ದು ಏನಂತೀರ, ನನ್ನ ವ್ಯೂವರ್ಸಿನ ಎನರ್ಜಿ, ನಂದು ಯಾರಕ್ಕೆ ಕರ್ಕ ರಾಶಿ, ವೃಶ್ಚಿಕ ಮತ್ತು ಮೀನ ರಾಶಿಯರ ಈ ರಾಶಿದ ನನ್ನ ವ್ಯೂವರ್ಸ್ ಇರ್ಬೋದು. ಇದು ನಿಮ್ಮ ಪರ್ಸನ್, ಇದು ನೀವು ಇರ್ಬೋದು. ಜಾಸ್ತಿ ಮಂದಿ ಇದಕ್ಕೆ ರಿಲೇಟ್ ಆಗಾರ. ಸೊ ಐಸೋಲೇಷನ್ ಮೈಂಡ್ ಒಳಗೆ ಇದು ನಡೀತಾ ಇದೆ. ಈಗ ಅವ್ರದ್ದು ಏನೈತಂದ್ರೆ ಮನಸ್ಸೊಳಗೆ ಅವರು ಒಂಟಿ ಆಗ್ಬಿಟ್ಟಾರೆ. ಈಗ ಭಾಳ ಹಾರ್ಟ್ ಬ್ರೇಕ್ ಆಗ್ಯಾವ, ನೋವು ಅನ್ಭವಿಸಿದಾರೆ. ಯಾಕೆ ನನಗೆ ಮಾಡ್ಕೊಂಡಿದ್ದು ನಾನು ಈಗ ಅನ್ಭವಿಸಕತ್ತೀನಿ ಅಂತಂದು ಐಸೋಲೇಷನ್. ಸೊ ಐಸೋಲೇಷನ್ ಯಾಕೆ ಬಂತಂದು ನೋಡೋಣ. ಅದರಿಂದ ಹೊರಗೆ ಬರಬೇಕು, ಅವರು ಹೊರಗೆ ಬರಬೇಕು. ಈ ಬುದ್ಧಿ ಬರ್ತಾ ಆಯ್ತು ನೋಡ್ರಿ. ಐಸೋಲೇಷನ್ದಾಗಿ ಒಬ್ಬರ ಕುಂತು ವಿಚಾರ ಮಾಡಿ ಈಗ ಏನಂತೀರಿ, ಜ್ಞಾನೋದಯ ಆದಂತಾರಲ್ಲ, ಈ ಬುದ್ಧಿ ಬರ್ತಾ ಐತಿ. ಬುದ್ಧಿ ಬಂದು ನಾವು ಗೈಡೆನ್ಸ್ ತೊಗೋಬೇಕು ಯಾರ್ದಾರು ಒಬ್ರದ್ದು. ನಾನು ಅಂದರೆ ಏನಂತೀರಿ, ಒಂದು ಸ್ಪಿರಿಚುವಲ್ ಲೈನಿಗಾರ ಹೋಗ್ಬೇಕು, ಆಧ್ಯಾತ್ಮಿಕವಾಗಿ ವಿಚಾರ ಮಾಡಬೇಕು. ಯಾವ್ದಾರು ಒಂದು ಗುರು ಕಡೆ ಹೋಗಿ ನಾನು ಅದಕ್ಕೆ ಒಂದು ಏನಾರ ಗೈಡೆನ್ಸ್ ತೊಗೊಳ್ಳ, ನನ್ನ ಪರಿಸ್ಥಿತಿಗೆ ಯಾರಾದರೂ ಫ್ರೆಂಡ್ಸ್ ಗೈಡೆನ್ಸ್ ತೊಗೊಳ್ಳ, ಯಾರಾದ್ರೂ ಒಬ್ರದ್ದು ಗೈಡೆನ್ಸ್ ತೊಗೋಬೇಕಾ. ಅಂದರೆ ಒಬ್ಬ ತಿಳುವಳಿಕೆ ಇರೋಂಥವ್ರ ಕಡೆ ನಾವೇನಂತೀರಿ, ದೊಡ್ಡರು ಅಂತೇವಲ್ಲ ನಾವು, ಒಬ್ಬರು ದೊಡ್ಡವ್ರಿಗೆ ಅನುಭವ ಇರ್ತದಲ್ಲ ಜೀವನದ ಅಂಥವ್ರ ಕಡೆ ಹೋಗಿ ಅವರು ಒಂದು ಗೈಡೆನ್ಸ್ ತೊಗೋಬೇಕಂತ ವಿಚಾರ ಮಾಡ್ತಿದ್ದಾರೆ. ಈಗ ಯಾರು ಅಂದರೆ ಸೀರಿಯಸ್ಲಿ ಅವ್ರಿಗೆ ಅನ್ನಿಸ್ತಾ ಇದನ್ನ ಹೋಗಿಲ್ಲ, ನಂದು ಇದು ಒಂಟಿತನ ನಾನು ಕಳೀಲೇಬೇಕಿದ್ನ ಕಂಪಲ್ಸರಿ. ಓಕೆ, ಸೊ ಸ್ಪಿರಿಚುವಲಿಗೆ ಹೊಂಟಾರ ಅವ್ರು ಒಂದು ಸ್ವಲ್ಪ ಇದನ್ನು ಹೊರಗೆ ಬರಲಿಕ್ಕೆ. ಓಕೆ, ಫೋರ್ಸ್ಫುಲಿ ಅಂದರೆ ಈಗ ಅವ್ರಿಗೆ ಹೆಂಗೆ ಫೋರ್ಸ್ಫುಲಿ ಅಂದರೆ ನೀ ಇಲ್ಲಿ ಕುಂತು ಎಷ್ಟು ದಿನ ಅಂತ ಹಿಂಗೆ ಜೀವ ಕಳೀತಿದೆ, ದುಡ್ತೀವಲ್ಲ ನಾವು ಹೊರಗೆ, ಆ ಟೈಪ್ ತಮ್ಮನ್ನು ತಾವು ಹೊರಗೆ ದುಡ್ಕೊಳಕತ್ತಾರೆ ಈ ಅಲೋನ್ನೆಸ್ಸಿಂದ. ಭಾಳ ಅಗ್ರೆಷನ್ ಅದು. ಈಗ ಮತ್ತು ಬೇಜಾರಾಗಿದ್ಮೇಲೆ ಮನ್ಸಾಗ ಸಿಟ್ಟು ಬರ್ತೈತಿ, ತಾಳ್ಮೆ ಕಳ್ಕೊತಾನೆ. ಅವೆಲ್ಲ ಇತ್ತು, ಅವೆಲ್ಲ ಹೋಗ್ಬೇಕು, ಹೋಗ್ತದವೀಗ. ಈಗ ಇದು ಫೀಲಿಂಗ್ಸ್ ಬರ್ತಿದೆ. ಸೊ ನೆಕ್ಸ್ಟ್ ಅಷ್ಟರೊಳಗೆ ನೀವು ಏನಾದರೂ ಅವ್ರಿಗೆ ಕಮಿಟ್ಮೆಂಟ್ ಕೊಡೋಕೆ ಹೋದೆ, ನನ್ನ ಜೊತೆಗೆ ಬಾ ನಾಚನೆ, ಅವ್ರು ಪೋಸ್ಟ್ಪೋನ್ ಮಾಡ್ತಾರೆ, ಒಲ್ಲೆ ಅಂತಾರೆ ಈಗ. ಓಕೆ, ಈಗ ಸುಮ್ಮನೆ ಅವ್ರಿಗೆ ಸ್ವಲ್ಪ ಹೀಲಪ್ ಆಗಕ್ಕೆ, ಅವರಿಂದ ಹೊರಗೆ ಬರೋಕ್ಕೆ ಸುಮ್ಮನೆ ಇದ್ಬಿಡ್ರಿ. ಸೊ ಈ ರೀತಿಯಾಗಿ ಯಾರು ನನ್ನ ವ್ಯೂವರ್ಸ್ ಕೆಲವೊಬ್ರು ಯಾರಾದಾರೆ ಅಂತಂದಿರಲಿ ಎಲ್ಲ ನೋಡಿರಲಿ. ಇದು 2 ಮೇಜರ್ ಅರ್ಕನ್ನ ಬಂದವ. ಇದು ಇಲ್ಲೇ ಏರಿಸ್, ಲಿಯೋ, ಸಜಿಟೇರಿಯಸ್, ಮೇಷರಾಶಿ, ಸಿಂಹರಾಶಿ, ಇದು ಸೇಮ್ ರಾಶಿಯಲ್ಲಿ ಬಂದಿರಲಿಲ್ಲ. ಓಕೆ, ಅದು ಋಷಭ, ಕನ್ಯಾ, ಮಕರನ ಬಂದಿರಲಿಲ್ಲ. ನನ್ನ ವ್ಯೂವರ್ಸ್ ಅವ್ರು ನಿಮ್ಮ ಪಾರ್ಟ್ನರ್ಸ್ ಇವರಿದ್ರಂದ್ರೆ ಇದು ನಿಮ್ಗೆ ರೆಸೊನೇಟ್ ಆಗ್ತದೆ. ಪೋಸ್ಟ್ಪೋನೆಂಟ್ ಯಾಕೆ ಬಂತಂದು ನೋಡೋಣ. ನಿಮ್ಮ ಪರ್ಸನ್ ಭಾಳ ಅಂದ್ರೆ ಎಮೋಷ್ನಲಿ ಭಾಳ ಎಮೋಚರ್ ಇದ್ರು ಅವ್ರು. ಅವ್ರಿಗೆ ಅರ್ಥ ಆಗ್ತಿದ್ದಲ್ಲ ಜೀವ ನೀವೇನೋ ಹೇಳಕ್ಕೆ ಹೋದ್ರೆ, ಅಥವಾ ಅವರಿಗೆ ಏನು ಗೈಡೆನ್ಸ್ ಕೊಡ್ತಿದ್ರಲ್ಲ ಅವ್ರು ಇಷ್ಟು ದಿನ ಅವ್ರು ಅಷ್ಟು ಸರಿ ಗೈಡೆನ್ಸ್ ಕೊಟ್ಟಿಲ್ಲ ಅವರಿಗೆ. ಇವ್ರ ಜೊತೆಗೆ ಏನು ಕಾರಣ ಆಗ್ಯಾರಲ್ಲ, ಕಂಡೀಷನ್ಸ್ ಎಲ್ಲ ಹಾಕಕ್ಕೆ ಹೇಳಿದ್ರೆ ದೇ ಆರ್ ನಾಟ್ ಅಂದರೆ ಅವ್ರಿಗೆ ಒಳ್ಳೇದು ಗೈಡೆನ್ಸ್ ಕೊಡಲಿಲ್ಲ ಅವರು. ನಿಮ್ಮ ಪರ್ಸನ್ನಿಗೆ ಭಾಳ ಏನಂತೀರಿ, ರೂಡಾಗಿ ಬಿಹೇವ್ ಮಾಡಿ, ಕೋಲ್ಡಾಗಿ ಬಿಹೇವ್ ಮಾಡಿ ಅಂತೇವಲ್ಲ ನಾವು, ಮಾತಾಡ್ಲಿಲ್ದಂಗೆ ಟ್ರೀಟ್ಮೆಂಟ್ ಕೊಡೋದಂತೇವಲ್ಲ ನಾವು. ಮಾನಸಿಕವಾಗಿ ಬರೀ ಒಂದು ಕಣ್ಣು ನೋಟ, ಅವ್ರು ಬರೀ ಮನೆ ಒಳಗೆ ಯಾರೋ ಅಂತಾರೆ ಒಬ್ರು ಇದ್ದಿರ್ಬೇಕು. ಅವ್ರದ್ದು ಸರ್ಕಲ್ ಒಬ್ಬರು ವ್ಯಕ್ತಿ ಅಂದರೆ ಈಗ ಮನೆ ಹಿರಿಯರು ಅಂತಾರಲ್ಲ ಗಂಡು ಮಕ್ಕಳು ಅಂತಾರೆ, ಯಾರೋ ಅದಾರ ಅವ್ರಿಗೆ. ವೆರಿ ಕಂಟ್ರೋಲಿಂಗ್ ಪರ್ಸನ್. ನೀವು ಏನಾರು ಕೇಳಕ್ಕೆ ಹೋದ್ರೂ ನೆಕ್ಸ್ಟ್ ಆಕ್ಷನ್ ಒಳಗೆ ಇಲ್ಲ, ಅವ್ರು ಪೋಸ್ಟ್ಪೋನ್ ಇಲ್ಲ, ನಾನು ನಾಳೆ ಈಗ ಏನಾರು ನೀವು ಅವ್ರು ಕೇಳಕ್ಕೆ ಹೋಗ್ರಿ ಅಂತಂದ್ರೆ ಕಮಿಟ್ಮೆಂಟ್ ಏನೋ ಅವರು ಇಲ್ಲ ಪೋಸ್ಟ್ಪೋನ್ ಮಾಡ್ತಾರೆ ಅದನ್ನ. ಬಿಕಾಸ್ ಅವ್ರು ಇಲ್ಲಿ ಕಂಟ್ರೋಲಿಂಗ್ ಒಬ್ಬರು ಯಾರಾದಾರ, ಕಂಟ್ರೋಲಿಂಗ್ ಪರ್ಸನ್ ಈಸ್ ನಾಟ್ ಅಂದರೆ ದಟ್ ಪರ್ಸನ್ ಈಸ್ ನಾಟ್ ಗುಡ್. ಭಾಳ ಕಂಟ್ರೋಲಿಂಗ್ ಪರ್ಸನ್ ಅದಾರ. ಅವರು ಸುತ್ತಮುತ್ತ ಜನ ಸದ್ಯಕ್ಕೆ ಅವರಿಗೆ ಏನಂತೀರಿ, ಅವರಿಗೆ ಹಿಂಗೆ ಅಪ್ರೋಚ್ ಮಾಡಿ ಏನಾರ ಕೇಳಕ್ಕೆ ಹೋದ್ರೆ ಇಲ್ಲ. ಅಥವಾ ನಿಮ್ಮ ಪರ್ಸನ್ ನೀವೇನಾರ ಕೇಳಕ್ಕೆ ಹೋಗಿದ್ರಿ ಅಂದ್ರೆ ಅವರು ಬೇರೆ ಜನರದ್ದು ಕಂಟ್ರೋಲ್ ಆಗದಾರ. ಅವರು ಮನಿ ಒಳಗೆ ಕಂಟ್ರೋಲ್ ಇರ್ಬೋದು, ಮನಿದ ತಮ್ಮ ಸುತ್ತಮುತ್ತದಿಂದ ಭಾಳ ಕಂಟ್ರೋಲಿಂಗ್ ಒಳಗದಾರ. ತಮ್ಮದೇ ಸ್ವಂತ ಡಿಸಿಷನ್ ತೊಗೊಳೋಂಥ ಪರಿಸ್ಥಿತಿ ಒಳಗಿಲ್ಲ ಈಗ ಅವರು.
ಗೋಲ್ಸ್ ಅದಾವು, ನಿಮ್ಮ ಜೋಡಿ ಬರ್ಬೇಕಂತೈತಿ, ನಿಮ್ಮ ಜೋಡಿ ಒಂದು ಕೊಲಾಬ್ರೇಷನ್ ಮಾಡ್ಬೇಕಂತೈತಿ. ಹಾಂ, ಬಟ್ ಇಲ್ಲಿ ಕಂಟ್ರೋಲಿಂಗ್ ಎನರ್ಜಿ ಇರೋದ್ರಿಂದ ಅವರು ಬರಲ್ಲ ಈಗ ಸದ್ಯಕ್ಕೆ. ಸೊ ಅವ್ರಿಗೆ ಕಮಿಟ್ಮೆಂಟ್ ಏನೂ ಕೊಡಕ್ಕೆ ಹೋಗ್ಬೇಡ್ರಿ, ಕೇಳಕ್ಕೆ ಹೋಗ್ಬೇಡ್ರಿ, ಸಾರಿ. ಹಾಂ, ಓಕೆ, ಅವರು ಸ್ವಲ್ಪ ಹಿಲಪ್ ಆಗಕ್ಕೆ ಬಿಟ್ಬಿಡ್ರಿ. ಓಕೆ, ದಿಸ್ ಈಸ್ ದ ರೀಡಿಂಗ್ ಫಾರ್ ಮೇಷ, ಸಿಂಹ, ಧನು ರಾಶಿ. ಓಕೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು.